ಶಿವಮೊಗ್ಗದಲ್ಲಿ ಚೆಕ್ ಮಾಡಿಸಿ ಸ್ಕ್ಯಾನಿಂಗ್ ಮಾಡಿ ಕ್ಯಾನ್ಸರ್ ಪಕ್ಕ ಇದೆ ಅಂತ ಹೇಳಿದರು. ಏನಿಲ್ಲ ಸರ್, ಕೂಲಿ ಮಾಡ್ಕೊಂಡು ತಿನ್ನೋರು ಅವರು. ಈಗ ಅದು ಸ್ಟಾರ್ಟ್ ಆಗಿ ಅವ್ರಿಗೆ 1.5 ವರ್ಷ ಆಯಿತು. ಅವರು ಆಪ್ರೇಷನ್ ಏನೂ ಮಾಡಲ್ಲ ಅಂತೇಳಿ ಫಸ್ಟು ಎಲ್ಲ ಟ್ರೀಟ್ಮೆಂಟ್ ಮಾಡ್ಕೊಂಡ್ರೆ ಲಾಸ್ಟಿಗೆ ಆಪ್ರೇಷನ್ ಮಾಡಲೇಬೇಕಂತ ಹೇಳಿದ್ರು. ನಮಗೆ ಆಪ್ರೇಷನ್ ಒಮ್ಮೆ ತಡ್ಕೊಳೋ ಕೆಪಾಸಿಟಿ ಇದ್ದಿಲ್ಲ. ಅದಕ್ಕೋಸ್ಕರ ನಾವು ಆಯುರ್ವೇದಿಕ್ ಔಷಧಿ ಕೊಡ್ಸೋಣ ಅಂತೇಳಿ ಇಲ್ಲಿ ಬಂದ್ವಿ. ಪೇಷಂಟು ನಮ್ಮ ಅತ್ತೆಯವರು, ಅವರಿಗೆ ವಯಸ್ಸು ಒಂದು 48-49 ವರ್ಷ ಆಗಿದೆ. ನಾಗಮ್ಮ ಅಂತ. ಅವರಿಗೆ ಶಿವಮೊಗ್ಗದಲ್ಲಿ ಸ್ವಲ್ಪ ಸಣ್ಣ ಮೋಷನ್ ಜಾಸ್ತಿ ಹೋಗ್ತಾರೆ ಅಂತೇಳಿ ಕರ್ಕೊಂಡು ಹೋದ್ವಿ. ಶಿವಮೊಗ್ಗದಲ್ಲಿ ಚೆಕ್ ಮಾಡಿಸಿ ಸ್ಕ್ಯಾನಿಂಗ್ ಮಾಡಿ ಕ್ಯಾನ್ಸರ್ ಪಕ್ಕ ಇದೆ ಅಂತ ಹೇಳಿದರು. ಹೇಳ್ಬಿಟ್ಟು ಹುಬ್ಳಿಗೆ ಹೋದ್ವಿ. ಹುಬ್ಳಿಯಲ್ಲಿ 3 ತಿಂಗಳು ತೋರಿಸಿದ್ವಿ. ಮತ್ತೆ 6 ತಿಂಗಳು ಬಂದಿಲ್ಲ. ಮತ್ತು ಇವಾಗ ಸ್ಟಾರ್ಟ್ ಆಯಿತು. ಫೇಸ್ಬುಕ್ಕಲ್ಲಿ ಪುನರ್ಜನ್ಮ ಹಾಸ್ಪಿಟ್ಲ್ ಅಂತೇಳಿ ಭಾಳ ಹೊಗಳಿಕೆಯಿಂದ ನೋಡ್ತಾ ಇದ್ವಿ. ಅದಕ್ಕೋಸ್ಕರ ಇಲ್ಲಿ ಕರ್ಕೊಂಡ್ಬಂದಿದೆ ಇವತ್ತು. ಅದು ಮೋಷನ್ ಕ್ಯಾನ್ಸರ್ ಅಂತ ಗೊತ್ತಾಗಿತ್ತು ಸರ್. ಈಗ ಅದು ಸ್ಟಾರ್ಟ್ ಆಗಿ ಅವ್ರಿಗೆ 1.5 ವರ್ಷ ಆಯಿತು. ಅದೇ ಇಂಗ್ಲೀಷ್ ಮೆಡಿಸಿನ್ ಕೊಡಿಸಿದ್ವಿ. ಅವರು ಆಪ್ರೇಷನ್ ಏನೂ ಮಾಡಲ್ಲ ಅಂತೇಳಿ ಫಸ್ಟು ಎಲ್ಲ ಟ್ರೀಟ್ಮೆಂಟ್ ಮಾಡ್ಕೊಂಡ್ರೆ ಲಾಸ್ಟಿಗೆ ಆಪ್ರೇಷನ್ ಮಾಡಲೇಬೇಕಂತ ಹೇಳಿದ್ರು. ನಮಗೆ ಆಪ್ರೇಷನ್ ಒಮ್ಮೆ ತಡ್ಕೊಳೋ ಕೆಪಾಸಿಟಿ ಇದ್ದಿಲ್ಲ. ಅದಕ್ಕೋಸ್ಕರ ನಾವು ಆಯುರ್ವೇದಿಕ್ ಔಷಧಿ ಕೊಡ್ಸೋಣ ಅಂತೇಳಿ ಇಲ್ಲಿ ಬಂದ್ವಿ. ಕೀಮೋ, ರೇಡಿಯೇಷನ್ ಎಲ್ಲ ಕೊಡಿಸಿದ್ವಿ. ಏನಿಲ್ಲ ಸರ್, ಕೂಲಿ ಮಾಡ್ಕೊಂಡು ತಿನ್ನೋರು ಅವರು. ಭಾಳ ಶ್ರಮಜೀವಿಯಿಂದ ದುಡಿದಾರೆ. ಬಟ್ ಅವ್ರ ಅತ್ತಿಗೇನೋ ಇತ್ತಂತ ಸರ್ ಅವಾಗ. ಆದ್ದರಿಂದ ಇವ್ರಿಗೇನೋ ಆಗಿರ್ಬೋದು ಅಂತ ಊಹೆ ಮಾಡ್ಕೊಂಡು ಹೇಳ್ತಾರೆ. ಅವ್ರಿಗೆ ಭಾಳ ಸಮಸ್ಯೆ ಸರ್. ಇದೇ ಒಂದು ಶುಗರ್ ಇದೆ, ಇದೊಂದು ಭಾಳ ಸಮಸ್ಯೆ ಆಗ್ಬಿಡುತ್ತೆ ಪಾಪ ಅವರಿಗೆ. ಚಿಂತೆ ಹಚ್ಕೊಂಡ್ಬಿಡ್ತಾರೆ. ಓಡಾಡ್ತಾರೆ. ಒಂದೊಂದ್ಸರಿ ಸುಸ್ತಾಗ್ಬಿಡ್ತಾರೆ. ಒಬ್ಬರೇ ಊಟ ಮಾಡ್ಕೊಂಡು ಅವರೇ ತಿನ್ಬೇಕು. 3 ಹೆಣ್ಮಕ್ಳು ಅವರೆಲ್ಲ ಬೇರೆ ಕಡೆ ಕೊಟ್ಟು ಮದುವೆ ಮಾಡಿಬಿಟ್ಟಾರೆ. ಯಾರಿಲ್ಲ, ಗಂಡ ಹೆಂಡತಿ ಇಬ್ಬರು. ಫೇಸ್ಬುಕ್ಕಲ್ಲಿ ನಾನು ಭಾಳ ಟೈಮ್ ನೋಡಿದೆ ಸರ್. ಫೋನ್ ಮಾಡಿ ವಿಚಾರಣೆ ಮಾಡಿದೆ. ಬೆಂಗಳೂರಿಗೆ ಹೆಡ್ ಆಫೀಸಿಗೆ ಫೋನ್ ಮಾಡಿ ವಿಚಾರ ಮಾಡಿದ ಮೇಲೆ ನೀವು ಏನೇ ಇದ್ರೂ ನೋಡ್ಕೊಂತ ಬರ್ರಿ ಸರ್ ಅಂತ ಕರೆದ ಮೇಲೆ ಕರ್ಕೊಂಡ್ಬಂದಿ.